ರೇಣುಕಾಸ್ವಾಮಿ ಹತ್ಯೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಅವರ ಆಪ್ತಲಿಂದಲೇ ಎಲ್ಲ ಒಂದ್ ಕಡೆ ಈ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಡಿಕೆ ಬ್ರದರ್ಸ್ ಬಳಿಕ ಆಪ್ತರಿಗೂ ದೆಹಲಿ ಆರೋಪಿ ದರ್ಶನ್ಗೆ ಪ್ರದೋಷ್ ಹೇಳಿಕೆ ಕಂಟಕ ಆಗತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಅಷ್ಟೇ ಅಲ್ಲ, ಪ್ರದೋಷ್ ಕೂಡ ಈ 30 ಲಕ್ಷ ಏನಿದೆಯಲ್ಲ, ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ 30 ಲಕ್ಷ ಅದಕ್ಕೂ ಕೂಡ ಲೆಕ್ಕಾಚಾರವನ್ನ ಕೊಟ್ಟಿಲ್ಲ. ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದ. ವಿಚಾರಣೆ ಸಂದರ್ಭದಲ್ಲಿ ಹಣದ ಮೂಲ ಏನು ಅನ್ನೋದು ಗೊತ್ತಿಲ್ಲ ಅಂತ ಅಂದಿದ್ದ. ಹಾಗಾಗಿ ಇದು ದರ್ಶನ್ಗೆ ಮೂಲವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಣ ವಶಕ್ಕೆ ಪಡೆದುಕೊಳ್ಳಬಹುದು ಅಂತ ಕೂಡ ಪ್ರದೋಷ್ ಹೇಳಿದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಪ್ರದೋಷ್ ನೀಡಿರುವಂತಹ ಹೇಳಿಕೆ, ಆ ಹೇಳಿಕೆನೇ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. 82 ಲಕ್ಷಕ್ಕೆ ಮೂಲವನ್ನ ತೋರಿಸಲೇಬೇಕಾಗಿದೆ. ಯಾವ ರೀತಿ ಮೂಲವನ್ನ ತೋರಿಸ್ತಾರೆ ಅನ್ನುವಂತಹ ಪ್ರಶ್ನೆ, ಏನೇನ್ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಅಭಿಷೇಕ್? ಈ ಕೊಲೆ ಪ್ರಕರಣ ಬಳಿಕ ದರ್ಶನ್ ಸಹವಾಸವೇ ಬೇಡ, ಆತ ಯಾರು ಕೂಡ ಅಂದ್ರೆ ಬೇರೆ ಟೈಮಲ್ಲಿ ಆದ್ರೆ ಆತನನ್ನು ಸೇಫ್ ಮಾಡೋದಕ್ಕೆ ಹಲವು ಜನ ಇದ್ರು. ಆದ್ರೆ ಈ ಟೈಮಲ್ಲಿ ಎಲ್ಲವೂ ಕೂಡ ತಮಗೆ ಯಾರು ದುಡ್ಡನ್ನ ತಂದುಕೊಟ್ರು, ಮತ್ತೆ ಯಾರು ಸಪೋರ್ಟ್ ಅನ್ನ ಮಾಡಿದ್ರು, ಮತ್ತೆ ದರ್ಶನ್ ಹೇಳಿಕೆ ಕೊಟ್ಟಿರುವಂತಹ ಅಂದಿನ ದಿನ ಕೊಟ್ಟಿರುವಂತಹ ಸೂಚನೆಗಳೇನು ಅದೆಲ್ಲದರ ಡೀಟೇಲ್ಗಳನ್ನು ಕಲೆ ಹಾಕುವ ಅಂದ್ರೆ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ 30 ಲಕ್ಷ ಪ್ರದೋಷ್ ಮನೆಯಲ್ಲಿ ಏನ್ ಸಿಕ್ಕಿದೆ, ಆ ಪ್ರದೋಷ್ ಈಗ ಸತ್ಯವನ್ನ ಹೇಳಿರುವಂತದ್ದು. ಅಂದ್ರೆ ನನಗೆ ಸಂಬಂಧಪಟ್ಟಂತಹ ಹಣದ ವಿವರಗಳನ್ನು ಮಾತ್ರ ಕೊಡ್ತೀನಿ, ಮತ್ತೆ ಉಳಿದ ಯಾರು ತಂದಿದ್ದಾರೆ ಅವರನ್ನ ಹೋಗಿ ಎನ್ಕ್ವೈರಿ ಮಾಡಿ ನನ್ನ ಮನೆ ಇರುವಂತಹ ಮನೆಯಲ್ಲಿ ಆ ಹಣವನ್ನ ತಂದಿಟ್ಟಿದ್ದಾರೆ. ಹೀಗಾಗಿ ಅವರನ್ನ ಯಾರು ಅವರು ಹೆಸರನ್ನು ಹೇಳದೆ ಅಂದ್ರೆ ಪರೋಕ್ಷವಾಗಿ ದರ್ಶನ್ ಹೆಸರನ್ನು ಹೇಳುವಂತಹ ಮುಖಾಂತರ ಹಣದ ಮೂಲ ಅವರದೇ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರದೋಷ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಐಟಿ ಅಧಿಕಾರಿಗಳು ಈ 30 ಲಕ್ಷ ಮತ್ತು ದರ್ಶನ್ ಮನೆಯಲ್ಲಿ ಸಿಕ್ಕಂತಹ 82 ಲಕ್ಷ ಏನಿದೆ, ಈ ಎರಡೂ ಹಣಗಳ ಒಂದು ಮೂಲಗಳನ್ನು ಪತ್ತೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಶ್ವಿನಿ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೇಣುಕಾಸ್ವಾಮಿ ಹತ್ಯೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಅವರ ಆಪ್ತಲಿಂದಲೇ ಎಲ್ಲ ಒಂದ್ ಕಡೆ ಈ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಡಿಕೆ ಬ್ರದರ್ಸ್ ಬಳಿಕ ಆಪ್ತರಿಗೂ ದೆಹಲಿ ಆರೋಪಿ ದರ್ಶನ್ಗೆ ಪ್ರದೋಷ್ ಹೇಳಿಕೆ ಕಂಟಕ ಆಗತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಅಷ್ಟೇ ಅಲ್ಲ, ಪ್ರದೋಷ್ ಕೂಡ ಈ 30 ಲಕ್ಷ ಏನಿದೆಯಲ್ಲ, ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ 30 ಲಕ್ಷ ಅದಕ್ಕೂ ಕೂಡ ಲೆಕ್ಕಾಚಾರವನ್ನ ಕೊಟ್ಟಿಲ್ಲ. ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದ. ವಿಚಾರಣೆ ಸಂದರ್ಭದಲ್ಲಿ ಹಣದ ಮೂಲ ಏನು ಅನ್ನೋದು ಗೊತ್ತಿಲ್ಲ ಅಂತ ಅಂದಿದ್ದ. ಹಾಗಾಗಿ ಇದು ದರ್ಶನ್ಗೆ ಮೂಲವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಣ ವಶಕ್ಕೆ ಪಡೆದುಕೊಳ್ಳಬಹುದು ಅಂತ ಕೂಡ ಪ್ರದೋಷ್ ಹೇಳಿದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಪ್ರದೋಷ್ ನೀಡಿರುವಂತಹ ಹೇಳಿಕೆ, ಆ ಹೇಳಿಕೆನೇ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. 82 ಲಕ್ಷಕ್ಕೆ ಮೂಲವನ್ನ ತೋರಿಸಲೇಬೇಕಾಗಿದೆ. ಯಾವ ರೀತಿ ಮೂಲವನ್ನ ತೋರಿಸ್ತಾರೆ ಅನ್ನುವಂತಹ ಪ್ರಶ್ನೆ, ಏನೇನ್ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಅಭಿಷೇಕ್? ಈ ಕೊಲೆ ಪ್ರಕರಣ ಬಳಿಕ ದರ್ಶನ್ ಸಹವಾಸವೇ ಬೇಡ, ಆತ ಯಾರು ಕೂಡ ಅಂದ್ರೆ ಬೇರೆ ಟೈಮಲ್ಲಿ ಆದ್ರೆ ಆತನನ್ನು ಸೇಫ್ ಮಾಡೋದಕ್ಕೆ ಹಲವು ಜನ ಇದ್ರು. ಆದ್ರೆ ಈ ಟೈಮಲ್ಲಿ ಎಲ್ಲವೂ ಕೂಡ ತಮಗೆ ಯಾರು ದುಡ್ಡನ್ನ ತಂದುಕೊಟ್ರು, ಮತ್ತೆ ಯಾರು ಸಪೋರ್ಟ್ ಅನ್ನ ಮಾಡಿದ್ರು, ಮತ್ತೆ ದರ್ಶನ್ ಹೇಳಿಕೆ ಕೊಟ್ಟಿರುವಂತಹ ಅಂದಿನ ದಿನ ಕೊಟ್ಟಿರುವಂತಹ ಸೂಚನೆಗಳೇನು ಅದೆಲ್ಲದರ ಡೀಟೇಲ್ಗಳನ್ನು ಕಲೆ ಹಾಕುವ ಅಂದ್ರೆ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ 30 ಲಕ್ಷ ಪ್ರದೋಷ್ ಮನೆಯಲ್ಲಿ ಏನ್ ಸಿಕ್ಕಿದೆ, ಆ ಪ್ರದೋಷ್ ಈಗ ಸತ್ಯವನ್ನ ಹೇಳಿರುವಂತದ್ದು. ಅಂದ್ರೆ ನನಗೆ ಸಂಬಂಧಪಟ್ಟಂತಹ ಹಣದ ವಿವರಗಳನ್ನು ಮಾತ್ರ ಕೊಡ್ತೀನಿ, ಮತ್ತೆ ಉಳಿದ ಯಾರು ತಂದಿದ್ದಾರೆ ಅವರನ್ನ ಹೋಗಿ ಎನ್ಕ್ವೈರಿ ಮಾಡಿ ನನ್ನ ಮನೆ ಇರುವಂತಹ ಮನೆಯಲ್ಲಿ ಆ ಹಣವನ್ನ ತಂದಿಟ್ಟಿದ್ದಾರೆ. ಹೀಗಾಗಿ ಅವರನ್ನ ಯಾರು ಅವರು ಹೆಸರನ್ನು ಹೇಳದೆ ಅಂದ್ರೆ ಪರೋಕ್ಷವಾಗಿ ದರ್ಶನ್ ಹೆಸರನ್ನು ಹೇಳುವಂತಹ ಮುಖಾಂತರ ಹಣದ ಮೂಲ ಅವರದೇ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರದೋಷ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಐಟಿ ಅಧಿಕಾರಿಗಳು ಈ 30 ಲಕ್ಷ ಮತ್ತು ದರ್ಶನ್ ಮನೆಯಲ್ಲಿ ಸಿಕ್ಕಂತಹ 82 ಲಕ್ಷ ಏನಿದೆ, ಈ ಎರಡೂ ಹಣಗಳ ಒಂದು ಮೂಲಗಳನ್ನು ಪತ್ತೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಶ್ವಿನಿ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೇಣುಕಾಸ್ವಾಮಿ ಹತ್ಯೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಅವರ ಆಪ್ತಲಿಂದಲೇ ಎಲ್ಲ ಒಂದ್ ಕಡೆ ಈ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ.
ಡಿಕೆ ಬ್ರದರ್ಸ್ ಬಳಿಕ ಆಪ್ತರಿಗೂ ದೆಹಲಿ ಆರೋಪಿ ದರ್ಶನ್ಗೆ ಪ್ರದೋಷ್ ಹೇಳಿಕೆ ಕಂಟಕ ಆಗತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಅಷ್ಟೇ ಅಲ್ಲ, ಪ್ರದೋಷ್ ಕೂಡ ಈ 30 ಲಕ್ಷ ಏನಿದೆಯಲ್ಲ, ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ 30 ಲಕ್ಷ ಅದಕ್ಕೂ ಕೂಡ ಲೆಕ್ಕಾಚಾರವನ್ನ ಕೊಟ್ಟಿಲ್ಲ. ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದ. ವಿಚಾರಣೆ ಸಂದರ್ಭದಲ್ಲಿ ಹಣದ ಮೂಲ ಏನು ಅನ್ನೋದು ಗೊತ್ತಿಲ್ಲ ಅಂತ ಅಂದಿದ್ದ. ಹಾಗಾಗಿ ಇದು ದರ್ಶನ್ಗೆ ಮೂಲವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಣ ವಶಕ್ಕೆ ಪಡೆದುಕೊಳ್ಳಬಹುದು ಅಂತ ಕೂಡ ಪ್ರದೋಷ್ ಹೇಳಿದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಪ್ರದೋಷ್ ನೀಡಿರುವಂತಹ ಹೇಳಿಕೆ, ಆ ಹೇಳಿಕೆನೇ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. 82 ಲಕ್ಷಕ್ಕೆ ಮೂಲವನ್ನ ತೋರಿಸಲೇಬೇಕಾಗಿದೆ. ಯಾವ ರೀತಿ ಮೂಲವನ್ನ ತೋರಿಸ್ತಾರೆ ಅನ್ನುವಂತಹ ಪ್ರಶ್ನೆ, ಏನೇನ್ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಅಭಿಷೇಕ್? ಈ ಕೊಲೆ ಪ್ರಕರಣ ಬಳಿಕ ದರ್ಶನ್ ಸಹವಾಸವೇ ಬೇಡ, ಆತ ಯಾರು ಕೂಡ ಅಂದ್ರೆ ಬೇರೆ ಟೈಮಲ್ಲಿ ಆದ್ರೆ ಆತನನ್ನು ಸೇಫ್ ಮಾಡೋದಕ್ಕೆ ಹಲವು ಜನ ಇದ್ರು. ಆದ್ರೆ ಈ ಟೈಮಲ್ಲಿ ಎಲ್ಲವೂ ಕೂಡ ತಮಗೆ ಯಾರು ದುಡ್ಡನ್ನ ತಂದುಕೊಟ್ರು, ಮತ್ತೆ ಯಾರು ಸಪೋರ್ಟ್ ಅನ್ನ ಮಾಡಿದ್ರು, ಮತ್ತೆ ದರ್ಶನ್ ಹೇಳಿಕೆ ಕೊಟ್ಟಿರುವಂತಹ ಅಂದಿನ ದಿನ ಕೊಟ್ಟಿರುವಂತಹ ಸೂಚನೆಗಳೇನು ಅದೆಲ್ಲದರ ಡೀಟೇಲ್ಗಳನ್ನ ಕಲೆ ಹಾಕುವ ಅಂದ್ರೆ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ 30 ಲಕ್ಷ ಪ್ರದೋಷ್ ಮನೆಯಲ್ಲಿ ಏನ್ ಸಿಕ್ಕಿದೆ, ಆ ಪ್ರದೋಷ್ ಈಗ ಸತ್ಯವನ್ನ ಹೇಳಿರುವಂತದ್ದು. ಅಂದ್ರೆ ನನಗೆ ಸಂಬಂಧಪಟ್ಟಂತಹ ಹಣದ ವಿವರಗಳನ್ನು ಮಾತ್ರ ಕೊಡ್ತೀನಿ, ಮತ್ತೆ ಉಳಿದ ಯಾರು ತಂದಿದ್ದಾರೆ ಅವರನ್ನ ಹೋಗಿ ಎನ್ಕ್ವೈರಿ ಮಾಡಿ ನನ್ನ ಮನೆ ಇರುವಂತಹ ಮನೆಯಲ್ಲಿ ಆ ಹಣವನ್ನ ತಂದು ಇಟ್ಟಿದ್ದಾರೆ. ಹೀಗಾಗಿ ಅವರನ್ನ ಯಾರು ಅವರು ಹೆಸರನ್ನು ಹೇಳದೆ ಅಂದ್ರೆ ಪರೋಕ್ಷವಾಗಿ ದರ್ಶನ್ ಹೆಸರನ್ನ ಹೇಳುವಂತಹ ಮುಖಾಂತರ ಹಣದ ಮೂಲ ಅವರದೇ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರದೋಷ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಐಟಿ ಅಧಿಕಾರಿಗಳು ಈ 30 ಲಕ್ಷ ಮತ್ತು ದರ್ಶನ್ ಮನೆಯಲ್ಲಿ ಸಿಕ್ಕಂತಹ 82 ಲಕ್ಷ ಏನಿದೆ, ಈ ಎರಡೂ ಹಣಗಳ ಒಂದು ಮೂಲಗಳನ್ನು ಪತ್ತೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಶ್ವಿನಿ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೇಣುಕಾಸ್ವಾಮಿ ಹತ್ಯೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಅವರ ಆಪ್ತಲಿಂದಲೇ ಎಲ್ಲೋ ಒಂದ್ ಕಡೆ ಈ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಡಿಕೆ ಬ್ರದರ್ಸ್ ಬಳಿಕ ಆಪ್ತರಿಗೂ ದೆಹಲಿ ಆರೋಪಿ ದರ್ಶನ್ಗೆ ಪ್ರದೋಷ್ ಹೇಳಿಕೆ ಕಂಟಕ ಆಗತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಅಷ್ಟೇ ಅಲ್ಲ, ಪ್ರದೋಷ್ ಕೂಡ ಈ 30 ಲಕ್ಷ ಏನಿದೆಯಲ್ಲ, ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ 30 ಲಕ್ಷ ಅದಕ್ಕೂ ಕೂಡ ಲೆಕ್ಕಾಚಾರವನ್ನ ಕೊಟ್ಟಿಲ್ಲ. ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದ. ವಿಚಾರಣೆ ಸಂದರ್ಭದಲ್ಲಿ ಹಣದ ಮೂಲ ಏನು ಅನ್ನೋದು ಗೊತ್ತಿಲ್ಲ ಅಂತ ಅಂದಿದ್ದ. ಹಾಗಾಗಿ ಇದು ದರ್ಶನ್ಗೆ ಮೂಲವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಣ ವಶಕ್ಕೆ ಪಡೆದುಕೊಳ್ಳಬಹುದು ಅಂತ ಕೂಡ ಪ್ರದೋಷ್ ಹೇಳಿದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಪ್ರದೋಷ್ ನೀಡಿರುವಂತಹ ಹೇಳಿಕೆ, ಆ ಹೇಳಿಕೆನೇ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. 82 ಲಕ್ಷಕ್ಕೆ ಮೂಲವನ್ನ ತೋರಿಸಲೇಬೇಕಾಗಿದೆ. ಯಾವ ರೀತಿ ಮೂಲವನ್ನ ತೋರಿಸ್ತಾರೆ ಅನ್ನುವಂತಹ ಪ್ರಶ್ನೆ, ಏನೇನ್ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಅಭಿಷೇಕ್? ಈ ಕೊಲೆ ಪ್ರಕರಣ ಬಳಿಕ ದರ್ಶನ್ ಸಹವಾಸವೇ ಬೇಡ, ಆತ ಯಾರು ಕೂಡ ಅಂದ್ರೆ ಬೇರೆ ಟೈಮಲ್ಲಿ ಆದ್ರೆ ಆತನನ್ನು ಸೇಫ್ ಮಾಡೋದಕ್ಕೆ ಹಲವು ಜನ ಇದ್ರು. ಆದ್ರೆ ಈ ಟೈಮಲ್ಲಿ ಎಲ್ಲವೂ ಕೂಡ ತಮಗೆ ಯಾರು ದುಡ್ಡನ್ನ ತಂದುಕೊಟ್ರು, ಮತ್ತೆ ಯಾರು ಸಪೋರ್ಟ್ ಅನ್ನ ಮಾಡಿದ್ರು, ಮತ್ತೆ ದರ್ಶನ್ ಹೇಳಿಕೆ ಕೊಟ್ಟಿರುವಂತಹ ಅಂದಿನ ದಿನ ಕೊಟ್ಟಿರುವಂತಹ ಸೂಚನೆಗಳೇನು ಅದೆಲ್ಲದರ ಡೀಟೇಲ್ಗಳನ್ನ ಕಲೆ ಹಾಕುವ ಅಂದ್ರೆ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ 30 ಲಕ್ಷ ಪ್ರದೋಷ್ ಮನೆಯಲ್ಲಿ ಏನ್ ಸಿಕ್ಕಿದೆ, ಆ ಪ್ರದೋಷ್ ಈಗ ಸತ್ಯವನ್ನ ಹೇಳಿರುವಂತದ್ದು. ಅಂದ್ರೆ ನನಗೆ ಸಂಬಂಧಪಟ್ಟಂತಹ ಹಣದ ವಿವರಗಳನ್ನು ಮಾತ್ರ ಕೊಡ್ತೀನಿ, ಮತ್ತೆ ಉಳಿದ ಯಾರು ತಂದಿದ್ದಾರೆ ಅವರನ್ನ ಹೋಗಿ ಎನ್ಕ್ವೈರಿ ಮಾಡಿ ನನ್ನ ಮನೆ ಇರುವಂತಹ ಮನೆಯಲ್ಲಿ ಆ ಹಣವನ್ನ ತಂದು ಇಟ್ಟಿದ್ದಾರೆ. ಹೀಗಾಗಿ ಅವರನ್ನ ಯಾರು ಅವರು ಹೆಸರನ್ನು ಹೇಳದೆ ಅಂದ್ರೆ ಪರೋಕ್ಷವಾಗಿ ದರ್ಶನ್ ಹೆಸರನ್ನ ಹೇಳುವಂತಹ ಮುಖಾಂತರ ಹಣದ ಮೂಲ ಅವರದೇ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರದೋಷ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಐಟಿ ಅಧಿಕಾರಿಗಳು ಈ 30 ಲಕ್ಷ ಮತ್ತು ದರ್ಶನ್ ಮನೆಯಲ್ಲಿ ಸಿಕ್ಕಂತಹ 82 ಲಕ್ಷ ಏನಿದೆ, ಈ ಎರಡೂ ಹಣಗಳ ಒಂದು ಮೂಲಗಳನ್ನು ಪತ್ತೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಶ್ವಿನಿ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.